ಫ್ರೆಂಡ್, ಟೀಮ್ ಇಂಡಿಯಾ ಆರಂಭದ ಮ್ಯಾಚ್ನಲ್ಲಿ ಬಾಂಗ್ಲಾದೇಶ್ ವಿರುದ್ಧ 6 ವಿಕೆಟಿಂದ ಗೆದ್ದಿದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋಕ್ಕೆ ಪ್ರಮುಖ ಕಾರಣ ಮೊಹಮ್ಮದ್ ಶಮಿ, ಶುಭ್ಮನ್ ಗಿಲ್ ಟೋಟಲ್ ಆಗಿ ಮೊಹಮ್ಮದ್ ಶಮಿ 5 ವಿಕೆಟ್ ತಗೊಂಡ್ರೆ ಶುಭ್ಮನ್ ಗಿಲ್ 101 ನಾಟ್ ಔಟ್ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಚೆನ್ನಾಗಿರುವಂಥ ಆರಂಭನೇ ಕಂಡುಕೊಂಡಿದೆ ಫ್ರೆಂಡ್ ಟೋಟಲ್ ಆಗಿ ಬಾಂಗ್ಲಾದೇಶನು ಕೂಡ ಟಕ್ಕರ್ ಕೊಟ್ಟಿತ್ತು ಇಂಡಿಯಾಕ್ಕೆ ಫ್ರೆಂಡ್ ಟೋಟಲ್ ಆಗಿ ಬಾಂಗ್ಲಾದೇಶ್ ಮಿಡಲ್ ಆರ್ಡರ್ ಐತಲ್ಲ, ಈ ಒಂದು ಮಿಡಲ್ ಆರ್ಡರ್ ಚೆನ್ನಾಗಿರುವಂಥ ಪಾರ್ಟ್ನರ್ಶಿಪ್ ಬಂದಿತ್ತು ಫ್ರೆಂಡ್ ಟೋಟಲ್ ಆಗಿ. ತೋಹಿತ್ ಹಾಗೆ ಜಾಕೀರ್ ಅಲಿ ಇವರು ಇಬ್ಬರು ಪಾರ್ಟ್ನರ್ಶಿಪ್ ಹೇಗಿತ್ತಂದರೆ ಇಂಡಿಯಾಕ್ಕೆ ಎಲ್ಲೋ ಏನೋ ಸ್ವಲ್ಪ ಭಯ ಆಗಿತ್ತು ಇವರೊಂದು ಪಾರ್ಟ್ನರ್ಶಿಪ್ ನೋಡಿ ಫ್ರೆಂಡ್. ಆ ರೀತಿ ಪಾರ್ಟ್ನರ್ಶಿಪ್ ಇವರೊಂದು ಜೊತೆ ಆಟ ಚೆನ್ನಾಗಿತ್ತು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಗ್ರೌಂಡ್ನಲ್ಲಿ ಟಾಸ್ ಗೆದ್ದ ಬಾಂಗ್ಲಾದೇಶ್ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ತು. ಅವರ ಒಂದು ಆಯ್ಕೆ ಕೂಡ ಚೆನ್ನಾಗಿತ್ತು. ಬ್ಯಾಟಿಂಗ್ ಆಯ್ಕೆ ಮಾಡ್ತು. ಬ್ಯಾಟಿಂಗ್ನಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಬಂದ ಬಾಂಗ್ಲಾದೇಶ್ಗೆ ಫಸ್ಟ್ ಸ್ಟಾರ್ಟಿಂಗ್ ಆರಂಭ ಚೆನ್ನಾಗಿರುವಂಥ ಸಿಗಲಿಲ್ಲ. ಒಂದು 2 ವಿಕೆಟ್ ಪುತ್ತು ಇವತ್ತು. ಆಮೇಲೆ ಬಂದ ತೋಹಿದ್ ಹಾಗೆ ಜಾಕೀರ್ ಅಲಿ ಇವರ ಒಂದು ಆಟ ಹೇಗಿತ್ತಪ್ಪ ಅಂದರೆ 100 ಚಿಲ್ಲರ ಪಾರ್ಟ್ನರ್ಶಿಪ್ ಟೋಟಲ್ ಹೇಗಂದರೆ ಇದರಲ್ಲಿ 68 ರನ್ ಮಾಡಿ ಜಾಕೀರ್ ಅಲಿ ಔಟ್ ಆದರೆ ನೆಕ್ಸ್ಟ್ ಬಂದ ಮೊಹಮ್ಮದ್ ತೋಹಿದ್ ಅವರು 100 ರನ್ ಮಾಡಿ ಔಟ್ ಆದರು ಫ್ರೆಂಡ್ ಟೋಟಲ್ ಆಗಿ ಇವರು ಇಂಡಿಯಾಕ್ಕೆ 228 ರನ್ನು ಟಾರ್ಗೆಟ್ ಕೊಟ್ಟಿತ್ತು ಫ್ರೆಂಡ್. ಈ ಒಂದು ಗ್ರೌಂಡ್ನಲ್ಲಿ 228 ಎವರೇಜ್ ಸ್ಕೋರ್ ಆಗಿತ್ತು. ಇದು ಟೋಟಲ್ ಆಗಿ 228 ರನ್ ಟಾರ್ಗೆಟ್ ಕೊಟ್ಟು ಟೀಮ್ ಇಂಡಿಯಾಕ್ಕೆ ಫ್ರೆಂಡ್ ಟೋಟಲ್ ಇದರಲ್ಲಿ ಪ್ರಮುಖ 5 ವಿಕೆಟ್ ತೊಗೊಂಡ್ರು. ಮೊಹಮ್ಮದ್ ಶಮಿ ಪ್ರಮುಖ 5 ವಿಕೆಟ್ ತೊಗೊಂಡ್ರು. ಹಾಗೆ ಹರ್ಷಿತ್ ರಾಣಾ 3 ವಿಕೆಟ್ ತೊಗೊಂಡ್ರೆ, ಆಮೇಲೆ ಅಕ್ಷಯ್ ಪಟೇಲ್ 7 ವಿಕೆಟ್ ತಂದರು. ಟೋಟಲ್ ಆಗಿ ಆಲ್ಔಟ್ ಆದರೂ ಇನ್ನೂ ಕೂಡ 3 ಬಾಲ್ಗಳು ಇತ್ತು. ನೆಕ್ಸ್ಟ್ ಬಂದ ಬ್ಯಾಟಿಂಗಿಗೆ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಚೆನ್ನಾಗಿರುವಂಥ ಆರಂಭನೇ ಸಿಕ್ತು ಫ್ರೆಂಡ್. ರೋಹಿತ್ ಶರ್ಮಾ ಸ್ವಲ್ಪ ಅಬ್ಬರಿಸ್ತಾ ಇದ್ದರೆ ಶುಭ್ಮನ್ ಗಿಲ್ ಸ್ವಲ್ಪ ಲೋ ಆಡಿದ್ರು. ಅಲ್ಲಿಗೆ 41 ರನ್ ಮಾಡಿ ಔಟ್ ಆದರೆ 50 ಪಾರ್ಟ್ನರ್ಶಿಪ್ ಮೇಲೆ ಚೆನ್ನಾಗಿರುವಂಥ ಆರಂಭ ಸಿಕ್ಕಿತ್ತು. 41 ರನ್ಗೆ ರೋಹಿತ್ ಶರ್ಮಾ ವಿಕೆಟ್ ಕೊಂಡ್ಕೊಂಡ್ರೆ, ಆಮೇಲೆ ಬಂದ ವಿರಾಟ್ ಕೊಹ್ಲಿ ಸ್ವಲ್ಪ ನಿಧಾನದಿಂದ ಸ್ವಲ್ಪ ಬಾಲ್ ವೇಸ್ಟ್ ಮಾಡ್ಕೊಂಡು ನಿಧಾನದಿಂದ ಆಡ್ತಿದ್ರು. ಸ್ವಲ್ಪ ಏನೋ ರನ್ ಮಾಡೋಕ್ಕೆ ಹೋದರು. ಅಲ್ಲಿ 27 ರನ್ನಿಗೆ ಔಟ್ ಆದರು ಫ್ರೆಂಡ್. ಆವಾಗ ಬಂದ ಶ್ರೇಯಸ್ ಅಯ್ಯರ್ ಅವರು ಕೂಡ 10 ರನ್ ಮಾಡಿ ಔಟ್ ಆದರು. ಆಮೇಲೆ ಬಂದ ಅಕ್ಷಯ್ ಪಟೇಲ್ ಕೂಡ ಬೇಗ ಔಟ್ ಆದರು. ಆಮೇಲೆ KL ರಾಹುಲ್ ಹಾಗೆ ಶುಭ್ಮನ್ ಗಿಲ್ ಆಟ ಚೆನ್ನಾಗಿರುವಂಥ ಪಾರ್ಟ್ನರ್ಶಿಪ್ ಬಂತು. ಶುಭ್ಮನ್ ಗಿಲ್ ಹಾಗೆ 100 ರನ್ ಮಾಡಿಕೊಂಡ್ರು. ಹಾಗೆ ಇದರಲ್ಲಿ KL ರಾಹುಲ್ 41 ರನ್ ಮಾಡಿ ಈ ಒಂದು ಆಟನ 6 ವಿಕೆಟಿಂದ ಗೆದ್ದರು ಫ್ರೆಂಡ್. ಟೋಟಲ್ ಆಗಿ ಇನ್ನೂ ಕೂಡ 2-3 ಓವರ್ ಬಾಕಿ ಇತ್ತು. 6 ವಿಕೆಟಿಂದ ಈ ಒಂದು ಮ್ಯಾಚ್ ಗೆದ್ದರು ಫ್ರೆಂಡ್. ಟೀಮ್ ಇಂಡಿಯಾದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟ ಮೊಹಮ್ಮದ್ ಶಮಿ, ಶುಭ್ಮನ್ ಗಿಲ್ ಈ ಒಂದು ಬಾಂಗ್ಲಾದೇಶಕ್ಕೆ ಮುಳುವಾದರು ಫ್ರೆಂಡ್. ಟೋಟಲ್ ಆಗಿ ಮೊಹಮ್ಮದ್ ಶಮಿ ಒಂದು ವರ್ಷ ನಂತರ ಮತ್ತು ಕಂಬ್ಯಾಕ್ ಮಾಡಿದ್ದು. ಅದೇ ರೀತಿ ICC ಟೂರ್ನಮೆಂಟ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದು 2023ರಲ್ಲಿ. ಇದೇ ಚಾಂಪಿಯನ್ ಟ್ರೋಫಿ ಫಸ್ಟ್ ಮ್ಯಾಚ್ನಲ್ಲೇ 5 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಶುಭ್ಮನ್ ಗಿಲ್ ಫಾರ್ಮ್ ಕೂಡ ಚೆನ್ನಾಗಿರುವಂಥ ಫಾರ್ಮೇ ಕಾಣ್ತಾ ಇದೆ ಫ್ರೆಂಡ್. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬಾರಿಸ್ತಾ ಇದ್ದಾರೆ. ಇವರೊಂದು ಬ್ಯಾಟಿಂದ ಚೆನ್ನಾಗಿರುವಂಥ ರನ್ ಮೂಡಿ ಬರ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇವರು ಕೆಲವು ಇನ್ನಿಂಗ್ಸಿಂದ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇರ್ತಾರೆ. ಇವರು ನೋಡೋದಾದರೆ ವಿರಾಟ್ ಕೊಹ್ಲಿ ಸೆಂಚುರಿ ಸೈಡ್ ಹಾಕೋ ರೀತಿ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇವರೊಂದು ಶತಕ ನೋಡಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಇಂಡಿಯಾ 6 ವಿಕೆಟಿಂದ ಗೆದ್ದಿದೆ, ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಭಾನುವಾರ 23ಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಇದೆ. ಈ ಒಂದು ಮ್ಯಾಚ್ ಗೆದ್ದರಿಂದ ಇಂಡಿಯಾಕ್ಕೆ ಟೆನ್ಷನ್ ಇಲ್ಲ. ಮುಂದಿನ ಮ್ಯಾಚ್ ಟೆನ್ಷನ್ ಇಲ್ಲ. ಯಾಕಪ್ಪ ಅಂದರೆ 2-1 ಗೆದ್ದರೆ ಸಾಕು, ಆರಾಮಾಗಿ ರನ್ ರೇಟ್ ಮುಖಾಂತರನೂ ಕೂಡ ಹೋಗುತ್ತೆ ಫ್ರೆಂಡ್. ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಟೆನ್ಷನ್ ಏನಿಲ್ಲ. 1 ಗೆದ್ದಿದೆ, ಇನ್ನೊಂದು 2-1 ಗೆದ್ದರೆ ಸಾಕು, ಆರಾಮಾಗಿ ಹೋಗುತ್ತೆ. ಅದು ಇನ್ನು 2 ಮ್ಯಾಚು ಲೂಸ್ ಬಿಡೋ ಆಗಿಲ್ಲ. ಯಾಕಂದರೆ ಪಾಕಿಸ್ತಾನ ವಿರುದ್ಧ ಹಾಗೆ ನ್ಯೂಜಿಲೆಂಡ್ ವಿರುದ್ಧ, ಬಾಂಗ್ಲಾದೇಶ್ ವಿರುದ್ಧ ಆಡಿದಂಗೆ ಅಲ್ಲಿ ಆಗಲ್ಲ. ಅಲ್ಲೂ ಕೂಡ ಸ್ಟ್ರಾಂಗ್ ಇರುತ್ತೆ 2 ಟೀಮ್ ಜೊತೆಗೆ ಫೈಟ್ ಮಾಡಲೇಬೇಕು. ಟೀಮ್ ಇಂಡಿಯಾ ಆರಂಭದಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದೆ. ಟೋಟಲ್ ಆಗಿ ಈ ಒಂದು ಮ್ಯಾಚು ಅನಲೈಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.